ತಮ್ಮದೇ ನಾಮಾಂಕಿತ ಇಟ್ಕೊಂಡಂಥವ್ರು, ತಮ್ಮ ವಚನದ ಕೊನೆಯಲ್ಲಿ ತಮ್ಮದೇ ನಾಮಾಂಕಿತವನ್ನು ಇಟ್ಕೊಂಡಿಂಥವ್ರು. ಅಂಥ ಸಂದರ್ಭದಲ್ಲಿ ಅವರಿಗೆ ಕೂಡ ಪ್ರಶ್ನೆಗಳು ಎದುರಾಗ್ಯಾವ. ಅವರ ಒಂದು ವಿಚಾರವನ್ನು, ಅವರ ವಚನವನ್ನು ನಾವು ನೋಡಿದಾಗ ಅವರಿಗೆ ಕೂಡ ಈ ಪ್ರಶ್ನೆ, ಈ ಜಾತಿಗೆ ಗುರು ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬಂದದ. ಯಾಕಂದ್ರೆ ಅವ್ರ ಹೆಸರೇ ಅವ್ರು ಇಟ್ಕೊಂಡ್ರ ತಿಳ್ಕೊಂಡು. ಅವಾಗ ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ, ಭಾಳ ಗಟ್ಟಿಯಾಗಿ ಹೇಳ್ತಾರೆ, ನಂಬಿದವರಿಗೆ ಅಂಬಿಗನೇ ಗುರುವಾಗಿರಲು, ನಂಬಿದವರಿಗೆ ಅಂಬಿಗನೇ ಗುರುವಾಗಿರಲು, ಭೀಷ್ಮ ವೇದ ವ್ಯಾಸ ವಿಶ್ವಕ್ಕೆ ಗುರುವಾಗಿರಲು, ಅಂಬಿಗನಿಗೆ ಗುರುವಿಲ್ಲ ಎಂದವನ ಎದೆಗದ್ದು ಹೇಳೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಬಂಧುಗಳೇ, ಇವತ್ತು ಅಂಬಿಗರ ಚೌಡಯ್ಯನವ್ರಿಗೆ ಏನು ಹೇಳ್ತಾರೆ, ನಂಬಿದವರಿಗೆ ಅಂಬಿಗನೇ ಗುರು. ಇವತ್ತಿಗೆ ಕೂಡ ನಾವೆಲ್ಲ ಇವತ್ತು ಯುವಕರು ಇರ್ಬೋದು, ಹಿರಿಯರು ಇರ್ಬೋದು, ಇವತ್ತು ಕೋಲಿ ಸಮಾಜ ವಂಶಸ್ಥರು ನಾವೇನಿದ್ದೀವಿ, ಇವತ್ತು ಯಾರಿಗೆ ನಂಬ್ತೀವಿ, ಯಾರ ಜೊತೆ ನಾವು ಇರ್ತೀವಿ, ಎಂಥ ಸಂದರ್ಭದಲ್ಲಿ ಕೂಡ ನಮ್ಮ ಜೀವ ಹೋತಂದ್ರೂ ಕೂಡ ಅವ್ರು ಕೈ ಬಿಡೋರಲ್ಲ. ನಾವು ಅವರಿಗೆ ರಕ್ಷಣೆ ಮಾಡುವಂಥ ಸಮಾಜ ಇವತ್ತು ಕೋಲಿ ಸಮಾಜ. ಅದಕ್ಕೆ ನಂಬಿದವರಿಗೆ ಅಂಬಿಗ ಗುರು ಅಂತ ಹೇಳ್ತಾರೆ. ಇವತ್ತು ಇಂಥ ಒಂದು ವಚನಗಳ ಮೂಲಕ ಭಾಳ ಗಟ್ಟಿತನವನ್ನು ಪ್ರದರ್ಶನ ಮಾಡಿದವರು. ಇವತ್ತು ಅವರ ವಚನ ಎಂಥವಪ್ಪ ಅಂದರೆ, ಇವತ್ತು ಎಂಥ ಗಟ್ಟಿತನ. ಭಾಳಷ್ಟು ಜನ ಇವತ್ತು ಏನು ಲಿಂಗ ಧರಿಸ್ಕೊಂಡೇ ಆ ಒಂದು ಕಲ್ಯಾಣ ಅನುಭವದಲ್ಲಿ ಹೋಗ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ ಕೂಡ ಅಂಬಿಗರ ಚೌಡಯ್ಯನವರು ಏನು ಲಿಂಗ ಧರಿಸ್ಕೊಂಡು ಹೋಗ್ತಾ ಇರಲಿಲ್ಲ. ಅವ್ರ ವಚನ ನೋಡಿದ್ರೆ ಅವರು ಲಿಂಗವನ್ನು ಯಾವತ್ತೂ ಡಾಂಬಿಕವಾಗಿ ಧರಿಸ್ಕೊಂಡವರಲ್ಲ. ಇವತ್ತು ಒಂದು ವಚನದಾಗ ಹೇಳ್ತಾರೆ, ಅಂಗದೊಳಗಡಗಿರಿಪ್ಪ ಲಿಂಗ ಅಂಗ ಸಂಗಿಯಾದೊಡೆ ಇಷ್ಟಲಿಂಗದ ಹಂಗಿಲ್ಲ ನೋಡ, ಮುತ್ತು ಮರಳಿ ನೀರಾಗದಂತೆ ಶರಣನಾದವಂಗೆ ಈ ಭವದ ಭಯವಿಲ್ಲ ನೋಡೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಏನು ಹೇಳ್ತಾರೆ, ಮುತ್ತು ಮರಳಿ ನೀರಾಗದಂತೆ ಅಂದರೆ ಮುತ್ತು ಎಲ್ಲಿ ಹುಡ್ತದೆ ಅಂದ್ರೆ ಸಮುದ್ರದಾಗ ಹುಡ್ತದೆ. ಸಮುದ್ರದಲ್ಲಿ ಎಷ್ಟು ನೀರಿನಾಗ ಹುಡ್ತದೆ, ಅದು ಎಂದೂ ವಾಪಸ್ ನೀರಾಗಲ್ಲ. ಅದಕ್ಕೆ ಶರಣನಾದವಂಗೆ ಏನು ನುಡಿತಾರ, ಏನು ಮಾತಾಡ್ತಾರ, ಇದಕ್ಕೆ ಈ ಭವದ ಭಯನೇ ಇಲ್ಲ ಅಂತ ಹೇಳಿ ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ. ಅಂಥ ಒಬ್ಬ ನೇರ ನಿಷ್ಠುರ ನಾಯಕ. ಇವತ್ತು ಈ ಸಮಾಜದಲ್ಲಿ ಭಾಳ ಒಂದು ಕ್ರಾಂತಿಕಾರಿ. ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮದ ಜನರಿಗೆ ದಾರಿ ತೋರಿಸುವಂಥ ವಚನಗಳನ್ನು ರಚಿಸಿದಂಥ ಶರಣರು ಇವತ್ತು ನಮ್ಮ ಸತ್ತಗದಂಗೆ ಆಗ್ಯದ. ಅತಿ ಹೆಚ್ಚು ನಾವೆಲ್ಲ ಏನಪ್ಪ ಅಂದರೆ ಇವತ್ತು ಕಬ್ಬಲಿಗೆ ಅಂತ ಬರ್ಸಿದ್ದೀವಿ, ಕೋಲಿ ಅಂತ ಬರ್ಸಿದ್ದೀವಿ. ಏನಾದರೂ ಕೋಲಿ ಕಬ್ಬಲಿಗೆ ಆಯಿತು ಅಂದರೆ ನಮ್ಮೆಲ್ಲ ಜನಾಂಗಕ್ಕೆ ಎಸ್ ಟಿ ಸೌಲಭ್ಯ ಸಿಗ್ತಾವೆ, ಇಲ್ಲಾಂದ್ರೆ ನಮಗೆ ಸಿಗೋದೇ ಇಲ್ಲ. ಅತಿ ಹೆಚ್ಚು ನಾವು ಈ ಭಾಗದಲ್ಲಿರೋರು ಕೋಲಿ ಕಬ್ಬಲಿ ಸಮಾಜ ಅಂತ ಬರ್ಸ್ಕೊಂಡೀವಿ. ನಮಗೆ ಎಸ್ ಟಿ ಬೇಕಾದರೆ ಇವತ್ತು ಸರ್ಕಾರ, ಇವತ್ತು ಕೇಂದ್ರ ಸರ್ಕಾರ, ಇವತ್ತು ಕಳೆದ BJP ಸರ್ಕಾರ ಏನು ಮಾಡ್ತು, 5 ವರ್ಷ ಇಟ್ಕೊಂಡು ವಾಪಸ್ ಕಳಿಸ್ತು. ಯಾಕಂದ್ರೆ ಅದರಲ್ಲಿ ನ್ಯೂನ್ಯತೆ ಅದ ಅಂತ ಹೇಳ್ಕೊಂಡು ವಾಪಸ್ ಬಂದದ. ಈಗ ಇಲ್ಲಿಂದ ಮತ್ತೆ ಕಳಿಸ್ಬೇಕಾಗ್ಯದ. ಕಳೆದ ಏನು ಚುನಾವಣೆ ಸಂದರ್ಭದಲ್ಲಿ ನಾವು ಈ ಭಾಗದ ಏನು ನೆಚ್ಚಿನ ನಾಯಕರು, ಕಲಬುರಗಿಯ ಉಸ್ತುವಾರಿ ಸಚಿವರು ಇವತ್ತು ಶರಣಪ್ರಕಾಶ್ ಪಾಟೀಲ್ ಅವ್ರ ಜೊತೆ ಇವತ್ತು ನಮ್ಮ ಅಲ್ಲಿ ಬಂದು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ಅವರು ಕೂಡ ಮಾತು ಕೊಟ್ಟಿದ್ದಾರೆ. ಇವತ್ತು ಪ್ರಿಯಾಂಕಾ ಖರ್ಗೆಜಿಯವರು, ಶರಣಪ್ರಕಾಶ್ ಪಾಟೀಲ್ಜಿಯವರು ಇವತ್ತು ಕಳೆದ ಚುನಾವಣೆಯಲ್ಲಿ ನಮಗೆ ಭರವಸೆನ ಕೊಟ್ಟರು. ಏನಪ್ಪ ಅಂದ್ರೆ ಕೇಂದ್ರದಲ್ಲಿ ಏನಾದರೂ ನಮ್ಮ ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ ಬಂತಂದರೆ ಎಸ್ ಟಿ ಮಾಡಿದ್ದು ನಮಗೆ ಬಿಟ್ಟು ವಿಷಯ, ನಾವು ಮಾಡೇ ತೀರ್ತೀವಿ ಅಂತ ಹೇಳಿದ್ರು. ಒಂದು ವೇಳೆ ಆಗಲಿಲ್ಲಪ್ಪ ಅಂದ್ರೆ ನಾವು ನಿಮ್ಮ ಹೋರಾಟದ ಜೊತೆ ಇರ್ತೀವಿ, ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಅದರಂತೆ ಇವತ್ತು ರಾಜ್ಯದಲ್ಲಿರುವಂಥ ನಮ್ಮ ಏನು ಎಸ್ ಟಿ ಫೈಲ್ ಇದೆ ಅದನ್ನು ಕೇಂದ್ರಕ್ಕೆ ಕಳಿಸೋ ಕೆಲಸ ಇವತ್ತು ವೇದಿಕೆ ಮೂಲಕ ನಾವೆಲ್ಲ ನಮ್ಮ ಭೀಮಣ್ಣ ಸಾಲಿ ಸಾಹೇಬರಿಗೆ, ಇವತ್ತು ನಮ್ಮ ಬಾಬುರಾವ್ ಚಿಂಚಾನ್ಸೂರು ಸಾಹೇಬರಿಗೆ, ನಮ್ಮ ಏನು ಈ ಒಂದು ಸಮಾಜದಲ್ಲಿ ಎಸ್ ಟಿ ಏನು ಫೈಲ್ ಇದೆ ಅದು ಕೋಲಿ ಕಬ್ಬಲಿಗ ಇದು ಬೇಕು ನಾವು ಮೇನ. ಇವತ್ತು ಏನು ಗಂಗಾಮತ ಮೊಗೇರ ಅವೆಲ್ಲ ಏನು ಹೇಳ್ತಾರೆ ಅದು ಆ ಕಡೆವ, ಅವ್ರಿಗೆ ಅದು ಗಂಗಾಮತ ಅಂದೇ ನಮ್ದು ಆಗಿಲ್ಲ. ಇವತ್ತು ಕೋಲಿ ಕಬ್ಬಲಿ ಆಯ್ತು ನಮಗೆ ಎಸ್ ಟಿ ಸರ್ಟಿಫಿಕೇಟ್ ಸಿಗ್ತದೆ. ಅದೇ ಕೆಲಸ ಇವತ್ತು ಸರ್ಕಾರದ ಮ್ಯಾಗ ಒತ್ತಡ, ಬಾಬುರಾವ್ ಚಿಂಚಾನ್ಸೂರು ಸಾಹೇಬರು, ಭೀಮಣ್ಣ ಸಾಲಿ ಅವರು ನಿಮ್ಮಿಬ್ಬರೇ ಹೆಗಲ ಮ್ಯಾಗ ಏರಿಸ್ಕೊಂಡು ಇವತ್ತು ಸರ್ಕಾರಕ್ಕೆ ಒತ್ತಡ ಮಾಡಿ ಇವತ್ತು ನಮಗೆ ಎಸ್ ಟಿ ಕೊಡಿಸೋವಂಥ ಇಲ್ಲಿಂದ ಕೇಂದ್ರ ಕಳಿಸೋ ಕೆಲಸ ನಿಮ್ಮ ಸರ್ಕಾರದ್ದು. ಇದಕ್ಕೆ ಕಬ್ಬಲ್ಗೆರೆ ಅಂತ ಹೇಳಿ ವಿಠ್ಠಲ್ ಹೇರೂರು ಹೇಳಿದ್ದಾರೆ. ಯಾರು ಈ ಸಮಾಜದಲ್ಲಿ ಇವತ್ತು ಸಂಘಟನೆಗೆ, ಯಾರು ಈ ಸಮಾಜದ ಸೌಲಭ್ಯಕ್ಕೆ ಕಂಟಕ ಆಗ್ತಾರ ಅಂಥವ್ರಿಗೆ ಕಡ್ಡಿ ಮುರಿದಂಗೆ ಹೇಳಿದಂಥ ನಾಯಕ ವಿಠ್ಠಲ್ ಹೇರೂರು ಅವರು. ಭಾಳ ಗಟ್ಟಿತನದಿಂದ ಹೇಳ್ತಾರೆ. ಮತ್ತೊಂದು ಮಾತು ಹೇಳ್ತಾರೆ, ಏನಾರು ಯಾರಪ್ಪ ನೀವು ಏನಾರು ಯಾರಿ, ಆದ್ರೆ ಮೊದಲು ಮನುಷ್ಯತ್ವ ಇರುವಂಥ ಮಾನವರಾಗ್ರಿ ಅಂತ ಹೇಳ್ತಾರೆ. ತಾ ದುಡಿಲಾರ್ದೇನೆ ಯಾರೋ ದುಡ್ದಿದ್ದು ಯಾರೋ ಮಾಡಿದ್ದು ಕಿತ್ಕೊಂಡು ತಿನ್ನೋ ಕೆಲಸ ಮಾಡ್ತಾನಲ್ಲ ಅವನೇ ರಾಕ್ಷಸ ಅಂತ ವಿಠ್ಠಲ್ ಹೇರೂರು ಹೇಳ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಸಂಘಟನೆ ಮಾಡೋ ಸಲುವಾಗಿ ಇಂಥ ಒಂದು ಖಡಕ್ಕಾದ ಎಚ್ಚರಿಕೆ ಕೊಟ್ಟಂಥ ಮಹಾನ್ ನಾಯಕ ವಿಠ್ಠಲ್ ಹೇರೂಜಿಯವರು.
ಇವತ್ತು ಅವರ ಒಂದು ನಿಟ್ಟಿನಲ್ಲಿ ಈ ಸಮಾಜವನ್ನು ಸಂಘಟಿಸಬೇಕಾಗ್ಯದ. ಈ ಸಮಾಜವನ್ನು ಸಂಘಟನೆ ಮಾಡಿಕೊಳ್ಳೋಕೆ ಸಮಾಜಕ್ಕೆ ಎಸ್ ಟಿ ಅನ್ನುವಂಥ ಒಂದು ಸೌಲಭ್ಯ ಇವತ್ತು ನಾವು ಪಡಿಲೇಬೇಕಾಗಿದೆ. ಯಾಕಂದರೆ ಇವತ್ತು ನಾವು ನೀವು ಆಗಿ ಹೋಯ್ತು, ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತದೆ. ನಮ್ಮ ಮಕ್ಕಳಿಗೆ ಸೌಲಭ್ಯ ಸಿಗಲ್ಲ. ಇವತ್ತು ನಮ್ಮ ಎಷ್ಟೋ ಮಕ್ಕಳು ಹಾಸ್ಟೆಲ್ ಸಿಗಲ್ಲ, ಎಷ್ಟೋ ಮಕ್ಕಳಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ. ಇವತ್ತು ನಮ್ಮ ಜನಾಂಗ ಅನ್ಯಾಯದಿಂದ ಒಳಗಾಗಿದ್ದಾರೆ. ಆರ್ಥಿಕವಾಗಿ ಇವತ್ತು ಭಾಳ ಅನ್ಯಾಯ ಆಗ್ತಾ ಇದೆ. ಪ್ರತಿಯೊಂದು ರಂಗದಲ್ಲಿ ಇವತ್ತು ಅನ್ಯಾಯಕ್ಕೆ ಒಳಗಾಗ್ತಾ ಇದೆ. ಅದನ್ನು ಸರಿಪಡಿಸ್ಬೇಕಾದ್ರೆ ನಾವೆಲ್ಲರೂ ಇವತ್ತು ಭಾಳ ಗಟ್ಟಿಯಾದ ಹೋರಾಟ ಮಾಡಬೇಕಾಗ್ತದೆ. ಸುಮ್ಮನೆ ಹೋರಾಟ ಮಾಡ್ತೀವಿ ಅಂದ್ರೆ ಆಗಲ್ಲ. ಭಾಳ ಗಟ್ಟಿಯಾದ ಹೋರಾಟಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು. ಇವತ್ತು ನಮ್ಮ ವೇದಿಕೆ ಮ್ಯಾಗಿದ್ದವ್ರ ಸಲುವಾಗಿ ಅಲ್ಲದು. ಈಗ ನಾವೆಲ್ಲ ಕೂತೀವಲ್ಲ, ನಮ್ಮದೆಲ್ಲ ವಯಸ್ಸಾಗ್ಯಾವ. ಈಗ ನಮ್ಮ ಸಲುವಾಗಿ ಅಲ್ಲ, ಮುಂದಿನ ನಮ್ಮ ಪೀಳಿಗೆ, ನಮ್ಮ ಭವಿಷ್ಯದ ಮಕ್ಕಳಿಗೆ ಇವತ್ತು ಸರ್ಕಾರ ಸೌಲಭ್ಯ ಸಿಗಬೇಕು. ಅವರು ಎಲ್ಲರಂತೆ ಸಮಾನರಾಗಿ ಬದುಕಬೇಕಾದ್ರೆ ನಾವೆಲ್ಲರೂ ಸೇರಿ ಇವತ್ತು ಎಸ್ ಟಿ ಸಲುವಾಗಿ ನಾವು ಜೀವನ ಪಾವನ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ನಮಗೆ ಈ ಸಮಾಜಕ್ಕೆ ಎಸ್ ಟಿ ಬೇಕೆನ್ನುವಂಥ ಒಂದು ಬೇಡಿಕೆಯನ್ನು ವಿಠ್ಠಲ್ ಹೇರೂರು ಅವರು ಮಾಡಿದರು. ಈ ಸಮಾಜದಲ್ಲಿರುವಂಥ ಬಡತನವನ್ನು ನೋಡಿ, ಈ ಸಮಾಜದಲ್ಲಿರುವಂಥ ಆರ್ಥಿಕ ಹಿನ್ನಡೆಯನ್ನು ನೋಡಿ ಇವತ್ತು ನಮಗೆ ಎಸ್ ಟಿ ಸಿಕ್ಕಾಗ ಮಾತ್ರ ನಾವು ಬದಲಾವಣೆ ಆಗ್ತೈತೆ ತಿಳ್ಕೊಂಡು ಇವತ್ತು ಎಸ್ ಟಿ ಸಲುವಾಗಿ ಅನೇಕ ಹೋರಾಟವನ್ನು ಮಾಡಿದರು. ಸುಮಾರು ವರ್ಷ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರು ಎಸ್ ಟಿ. ಯಾಕಪ್ಪ ಅಂದರೆ ಈ ಸಮಾಜ ಕಷ್ಟದಲ್ಲಿದೆ. ಈ ಸಮಾಜ ಇಡೀ ರಾಜ್ಯದಲ್ಲಿ ಅತಿ ಕಡು ಬಡತನ ಹೆಚ್ಚಿಸಿರುವಂಥ ಸಮಾಜ ಯಾವುದಿದ್ರೆ ಅದು ಕೂಲಿ ಸಮಾಜ. ನಮಗೆ ಈ ಬಡತನವನ್ನು ನಿರ್ಮೂಲನೆ ಆಗಬೇಕಾದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಮೂಲಕ, ಅವರ ಸಂವಿಧಾನದ ಮೂಲಕ ಏನು ಹೇಳ್ತಾರೆ, ಇವತ್ತು ಯಾರು ಈ ದೇಶದಲ್ಲಿ ಅತಿ ಬಡವರಿದ್ದಾರೆ, ಯಾರು ಈ ದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಯಾರಿಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಅನ್ಯಾಯ ಆಗ್ತಾ ಇದೆ, ಅವರನ್ನು ಮೇಲೆತ್ತುವ ಸಲುವಾಗಿ